ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ ಬಗ್ಗೆ ನೀನು ಏನೇ ಹೇಳಿದ್ರು ನಾನು ಅದನ್ನ ಒಪ್ಪೋದಿಲ್ಲ. ಅಲ್ಲ, ಇವನ ಬಗ್ಗೆ ಏನು ಎತ್ತ ಅಂತ ಪ್ರಶ್ನೆ ಮಾಡಿದ್ರಲ್ಲಿ ಏನ್ ತಪ್ಪಿದೆ? ಅಷ್ಟಕ್ಕೆ ಇವನು ಬಾಯಿಗೆ ಬಂದಾಗ ಮಾತಾಡಿ ಈ ಮನೆಗೆ ಸೌಂದರ್ಯಗೆ ಅವಮಾನ ಮಾಡಿದ್ದಾನೆ. ಅದು ಸರಿನಾ? ಈಗೇನು ನಿಮ್ಮೆಲ್ಲರೂ ಪ್ರಕಾರ ರಾಹುಲ್ ಮಾಡಿರೋ ತಪ್ಪು ಅಂತ ಹೇಳ್ತಿದ್ದೀರಾ? ಹೌದು. ಹಾಗಾದ್ರೆ ನಮ್ಮಿಬ್ರು ಪ್ರೀತಿನ ಒಪ್ಪಲ್ವಾ? ನಮ್ಮಿಬ್ರನ್ನ ಮದ್ವೆ ಆಗೋದಿಕ್ ಬಿಡಲ್ವಾ? ಕೈ ಕಾಲು ಸರಿ ಇಲ್ದೇ ಇರೋನು, ದುಡ್ಡಿಲ್ದೇ ಇರೋನು ಯಾರನ್ನಾದ್ರೂ ಕರ್ಕೊಂಬ, ಮದುವೆ ಮಾಡ್ಕೊಡ್ತೀನಿ. ಆದ್ರೆ ಇಂಥ ದುರಹಂಕಾರಿಗೆ ಮಾತ್ರ ನೀನನ್ನು ಕೊಟ್ಟು ಮದುವೆ ಮಾಡಲ್ಲ. ನೋಡಿದ್ಯಾ ದೀಪ, ನನ್ ಬೇಡ ಅಂತ ಹೇಳಿದ್ರು ನನ್ ಮಾತು ಕೇಳ್ದೆ ಇವಾಗ ರಾಹುಲ್ನ ಕರೆಸ್ತೀಯಲ್ಲ, ಏನಾಯ್ತು ಅಂತ ಗೊತ್ತಾಯ್ತಾ? ಇದು 2ನೇ ಸಲ ಅವನಿಗೆ ಅವಮಾನ ಆಗ್ತಿರೋದು. ರಾಹುಲಿಗೆ ಅಷ್ಟೇ ಅಲ್ಲ, ನೀನ್ ಮಾಡಿದ್ರಿಂದ ನಿನ್ ಮನೆಯವ್ರು ಕೂಡ ತಲೆ ತಗ್ಸೋ ಹಾಗಾಯ್ತು. ಇದೆಲ್ಲ ಕಿತಾಪತಿ ನಿಂದೇನಾ? ಏನಮ್ಮ ದೀಪ ಇದೆಲ್ಲ? ನಾನು ಚಿರು ಅವರು ನನ್ನ ತವ್ರಿಗೆ ಹೋದಾಗ ಆಗ್ತಾನೆ ರಾಹುಲ್ ಅಣ್ಣ ನಮ್ಮ ಮನೆಗೆ ಬಂದಿದ್ರು. ರಾಹುಲ್ ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ಅಕ್ಕನೇ ಅಂತ ಗೊತ್ತಾಗಿ ತುಂಬಾ ಖುಷಿ ಆಯ್ತು. ನಾನು ನಮ್ಮಣ್ಣ ಹೇಗಾದ್ರೂ ಮಾಡಿ ಅವರಿಬ್ರನ್ನ ಒಂದ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅವ್ರನ್ನ ಭೇಟಿ ಮಾಡಿಸಿದ್ವಿ. ಅವ್ರ ಮಧ್ಯೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪ ಮಾತಿನ ಮೂಲಕ ಬಗೆಹರಿತು. ಅವರಿಬ್ರು ಒಂದಾದ್ರು. ಅಲ್ಲಿಗೆ ನನ್ನ ಪ್ರಯತ್ನ ಫಲ ಕೊಡ್ತು. ಆ ಖುಷಿಯಲ್ಲಿ ಅವರಿಬ್ರು ಮದುವೆ ಆಗಬೇಕು ಅನ್ನೋ ವಿಷಯ ಬಂದಾಗ ಮನೆಯವ್ರು ಒಪ್ಪಿಗೆ ಹೇಳ್ದೆ ನಾನು ಮದುವೆ ಆಗಲ್ಲ ಅಂತ ಅಕ್ಕ ಹೇಳಿದ್ರು. ಅದೇ ಕಾರಣಕ್ಕೆ ರಾಹುಲ್ ಅಣ್ಣ ಮನೆಗೆ ಬರಲಿ ಅಂತ ನಾನೇ ಬಲವಂತವಾಗಿ ಒಪ್ಪಿಸಿತ್ತು. ಹುಡುಗ ಯಾರು ಅಂತ ಎಷ್ಟು ಕೇಳಿದ್ರು ಹೇಳ್ದೆ ಸತಾಯಿಸಿದ್ದು ಇದೇ ಕಾರಣಕ್ಕ? ನಿಮ್ ಬಂಡವಾಳ ಏನು ಅಂತ ಎಲ್ರ ಮುಂದೆ ಇವಾಗ ಗೊತ್ತಾಯ್ತು. ಇವನೇ ಹುಡುಗ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ಒಪ್ತಿರ್ಲಿಲ್ಲ. ಬೇರೆ ಯಾರೋ ಹುಡುಗ ಅನ್ಕೊಂಡು ನಾನು ಖುಷಿ ಪಟ್ಟು ಈ ಮದುವೆ ಮಾತುಕತೆಗೆ ಒಪ್ಕೊಂಡಿದ್ದು. ಆದ್ರೆ ಈ ವಿಷಯದಲ್ಲಿ ಕಿರು ಹೇಳಿದ ಹಾಗೆ ನೀನು ನಮ್ಗೆಲ್ರಿಗೂ ಮೋಸ ಮಾಡಿದ್ಯಾ. ಇದಕ್ಕೆ ಕ್ಷಮೆನೇ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.